ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ಒಂದು ಪೂರಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪೂರಿ ಪಾನಿಪೂರಿ ತಿನ್ನುವಂಥ ಪೂರಿ ರೆಸಿಪಿ. ಬನ್ನಿ ಈ ಒಂದು ಪೂರಿನ ಯಾವ ಥರ ಮಾಡೋದು ಅಂತ ನೋಡೋಣ. ಪಾನಿಪುರಿ ಅಂಗಡಿಗೆ ಹೋದಾಗ ಅಲ್ಲಿ ಸಿಗುವಂಥ ಪೂರಿನೇ ನಾವು ಮನೆಯಲ್ಲಿ ಅದೇ ಥರ ಈ ಒಂದು ಪೂರಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ. ಸರಿಯಾದ ಟಿಪ್ಸ್ಗಳನ್ನು ಬಳಸಿ ಈ ಒಂದು ಪಾನಿಪುರಿಯ ಪೂರಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಇವಾಗ 2 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ಹಿಟ್ಟು ಕಲಸೋದೇ ಮೇನ್ ಆಗಿರುತ್ತೆ ಪೂರಿಗೆ. ನೋಡಿ, ಎಲ್ಲನೂ ಒಂದ್ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ನೀರನ್ನು ಸ್ವಲ್ಪ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಚೆನ್ನಾಗಿ ನೀರು ಕಾಯಬೇಕು. ಕಾದಿರುವಂಥ ನೀರನ್ನು ನೋಡಿ, ನಾನಿಲ್ಲಿ ಲೋಟದ ಅಳತೆಗೆ ಅರ್ಧ ಲೋಟ ಆಗೋಷ್ಟು ತೊಗೊಂಡಿದ್ದೀನಿ. ಒಂದೇ ಸತಿಗೆ ಎಲ್ಲ ನೀರನ್ನು ನಾನು ಹಾಕಿಲ್ಲ, ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಚಮಚದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಬಿಸಿನೀರನ್ನು ಸೇರಿಸ್ತಾ ಈ ಒಂದು ರವೆನ ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ಪ್ರಕಾರ ಈ ಒಂದು ಪೂರಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಪಾನಿಪುರಿಯ ಪೂರಿ ತಯಾರಾಗುತ್ತೆ. ನೋಡಿ, ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾಗಿದೆ, ನಾದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ನಾದ್ಕೊಂಡ್ರೆ ಸಾಕು. ನಂತರ ಒಂದು ಪ್ಲೇಟಿಂದ ಮುಚ್ಚಿ 15ರಿಂದ 20 ನಿಮಿಷ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ತೊಗೊಂಡಿರುವಂಥ ನೀರು ಇನ್ನೊಂದು ಸ್ವಲ್ಪ ಬಾಕಿ ಉಳಿದಿದೆ. ಪೂರ್ತಿಯಾಗಿ ನೀರನ್ನು ನಾನಿಲ್ಲಿ ಯೂಸ್ ಮಾಡಿಲ್ಲ. ಅರ್ಧ ಲೋಟದಷ್ಟು ತೊಗೊಂಡಿರುವಂಥ ನೀರು ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ನೋಡಿ, 10ರಿಂದ 15 ನಿಮಿಷ ಈ ಹಿಟ್ಟನ್ನು ನೆನೆಸ್ಕೊಂಡಾದ ನಂತರ ನಾನಿಲ್ಲಿ ಈ ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ಕೈನಲ್ಲಿ ಈ ಥರ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಕೈನಲ್ಲಿ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಒಂದು ಸ್ವಲ್ಪ ಕೈನಲ್ಲಿ ನಾದ್ಕೊಳ್ತಾ ನಾನಿಲ್ಲಿ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಮಾಡಿಕೊಂಡು ಇವಾಗ ಈ ಹಿಟ್ಟನ್ನು ಚಿಕ್ಕ ಉಳ್ಳೆಯಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಹಿಟ್ಟನ್ನು ನಾವು 10ರಿಂದ 15 ನಿಮಿಷ ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಡಲೇಬೇಕಾಗುತ್ತೆ. ನೆಂದ್ರೇ ಒಂದು ಸ್ವಲ್ಪ ಪೂರಿ ಚೆನ್ನಾಗಿ ಬರುತ್ತೆ ಉಬ್ಬಿ. ನೋಡಿ, ನಾನಿಲ್ಲಿ ಚಿಕ್ಕದಾಗಿ ಉಳ್ಳೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು ಈ ಒಂದು ಪೂರಿ ರೆಸಿಪಿ ಮಾಡೋದು, ಬೇಗನೆ ಆಗೋಗುತ್ತೆ. ಒಂದು ಚಿಕ್ಕ ಲೋಟದ ರವೆಯಲ್ಲಿ ಎಷ್ಟೊಂದು ಪೂರಿನ ನಾವು ಮಾಡ್ಕೊಳ್ಬೋದು ಅಂತ ಈಸಿಯಾಗಿ ಬೇಗನೆ ನಾವು ಈ ಒಂದು ಪೂರಿನ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನು ನಾನು ಕಟ್ ಮಾಡ್ಕೊಂಡಾಗಿದೆ. ನಂತರ ನೋಡಿ, ಉಳ್ಳೆಗಳನ್ನು ನಾನಿಲ್ಲಿ ಒಂದು ಸ್ವಲ್ಪ ಗೋಲಾಕಾರಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸತಿ ನಾವು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಪಟಾಪಟ್ ಅಂತ ನಾವು ಪೂರಿನ ಲಟ್ಟಿಸ್ಕೊಳ್ಬೋದು. ಮತ್ತು ಹಿಟ್ಟು ಕೂಡ ಒಣಗೋದಕ್ಕೆ ಬಿಡಬಾರ್ದು. ಎಲ್ಲ ಉಳ್ಳೆನೂ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಾಗಿದೆ. ನಂತರ ಈ ಉಳ್ಳೆಗಳನ್ನು ಒಣಗೋದಕ್ಕೆ ಬಿಡಬಾರ್ದು. ಒಂದು ಪ್ಲೇಟಿಂದ ಮುಚ್ಚಿ ಒಂದೊಂದೇ ಉಳ್ಳೆನ ತಗೊಂಡು ಪೂರಿನ ಲಟ್ಟಿಸ್ಕೊಳ್ತಾ ಹೋಗಬೇಕು. ನಂತರ ನೋಡಿ, ನಾನಿಲ್ಲಿ ಒಂದು ಕಾಟನ್ ಟವಲ್ನ ಒಂದು ಸ್ವಲ್ಪ ಒದ್ದೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಮಾಡುವಂಥ ಪೂರಿನ ಅದ್ರ ಮೇಲೆ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಪೂರಿನ ಒಂದೇ ಸತಿ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಉಳ್ಳೆನ ತಗೊಂಡು ಚಿಕ್ಕದಾಗಿ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ತೀರಾ ತೆಳುವಾಗಿ ತೀರಾ ದಪ್ಪವಾಗೇನಿಲ್ಲ. ನೋಡ್ತಾ ಇರ್ಬೋದು ನೀವು, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಗೊತ್ತಾಗ್ಬಿಡುತ್ತೆ ನಿಮಗೆ ಕೈನಲ್ಲಿ ನೋಡಿದಾಗ. ಲಟ್ಟಿಸಿರುವಂಥ ಪೂರಿನ ನಾನಿಲ್ಲಿ ಒದ್ದೆ ಮಾಡಿರುವಂತಹ ಕಾಟನ್ ಟವಲ್ ಮೇಲೆ ಹಾಕಿದ್ದೀನಿ. ಉಳಿದಿರುವಂಥ ಎಲ್ಲ ಉಳ್ಳೆನೂ ಇದೇ ಥರ ಲಟ್ಟಿಸಿ ಒದ್ದೆ ಮಾಡಿರುವಂತಹ ಕಾಟನ್ ಟವಲ್ ಮೇಲೆ ಈ ಪೂರಿಗಳನ್ನು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಪೂರಿಗಳು ಒಣಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಒದ್ದೆ ಮಾಡಿರುವಂಥ ಕಾಟನ್ ಟವಲ್ ಮೇಲೆ ಈ ಒಂದು ರೆಡಿ ಮಾಡಿಟ್ಟಿರುವಂಥ ಪೂರಿಗಳನ್ನ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತು ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಫಸ್ಟ್ ಯಾವುದು ಪೂರಿನ ನಾವು ಲಟ್ಟಿಸಿರ್ತೀವೋ ಅದೇ ಫಸ್ಟಿಗೆ ನಾವು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದ್ರ ಪಕ್ಕ ಒಂದು ಅಂತ ಈ ಪೂರಿನ ಲಟ್ಟಿಸ್ಕೊಳ್ತಾ ಟವಲ್ ಮೇಲೆ ನಾವು ಹಾಗೇ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಈ ಥರ ಒಂದು ವಿಧದಲ್ಲಿ ಮಾಡಿ ನೋಡಿ ನೀವು. ಪೂರಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ. ನಾನಂತೂ ಸುಮಾರು ಸತಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ.
ಮುಖ್ಯವಾಗಿ ನಾವು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬಿಸಿನೀರನ್ನು ಬಳಸಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಪೂರಿನ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡಾಗಿದೆ. ನೋಡಿ ನಾನು ಮುಂಚೆನೇ ಹೇಳಿದಾಗೆ ಫಸ್ಟಿಗೆ ಲಟ್ಟಿಸಿರುವಂಥ ಪೂರಿನ ತಗೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಪೂರಿನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ ಪೂರಿ ಮೇಲ್ಭಾಗ ಒಂದು ಸ್ವಲ್ಪ ಒಣಗಿರುತ್ತೆ, ಪೂರಿಯ ಹಿಂದಿನ ಭಾಗ ಒಂದು ಸ್ವಲ್ಪ ತೇವಾಂಶ ಅಂದರೆ ಒಂದು ಸ್ವಲ್ಪ ಹಸಿಯಾಗಿರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ನಾವು ಈ ಪೂರಿನ ಹಸಿ ಇರುವ ಭಾಗನ ಕೆಳಗಡೆ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಪೂರಿ ಹಾಕೊಂಡ ನಂತರ ಜಾರ್ನಿಂದ ಈ ಥರ ಪೂರಿನ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದೇ ಥರ ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಪರ್ಫೆಕ್ಟ್ ಆಗಿರುವಂಥ ಉಬ್ಬಿರುವಂಥ ಪೂರಿನ ರೆಡಿ ಮಾಡ್ಕೊಳ್ಬಹುದು. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂದಮೇಲೆ ಗ್ಯಾಸ್ ಫ್ಲೇಮನ್ನು ಪೂರ್ತಿ ಸಣ್ಣ ಊರಿನಲ್ಲಿ ಇಟ್ಟು ಈ ಒಂದು ಪೂರಿಗಳನ್ನು ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಈ ಒಂದು ಪೂರಿಗಳನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಪೂರಿ ಬೇಗ ಫ್ರೈ ಆಗಿ ಹೊಂಬಣ್ಣಕ್ಕೆ ಬಂದುಬಿಡುತ್ತೆ, ಆದರೆ ಅದು ಕ್ರಿಸ್ಪಿಯಾಗಿ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಪೂರ್ತಿ ಸಣ್ಣ ಊರಿನಲ್ಲಿ ಗ್ಯಾಸ್ ಫ್ಲೇಮನ್ನು ಇಟ್ಟು ಈ ಪೂರಿಗಳನ್ನು ನೀವು ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟ್ ಕ್ರಿಸ್ಪಿ ಆಗಿರುವಂಥ ಪೂರಿನ ನೀವು ಮಾಡ್ಕೊಳ್ಬೋದು. ನೋಡಿ ಕರೆಕ್ಟಾಗಿ ಟಿಪ್ಸ್ಗಳನ್ನು ಫಾಲೋ ಮಾಡಿ ಈ ಪೂರಿಗಳನ್ನು ಮಾಡಿಕೊಂಡ್ರೆ ಖಂಡಿತ ನೀವು ಕೂಡ ಪಾನಿಪುರಿ ಅಂಗಡಿಯಲ್ಲಿ ಸಿಗುವಂಥ ಪೂರಿಗಳನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಮುಂಚೆ ಹಾಕಿರುವಂಥ ಪೂರಿ ಫ್ರೈ ಆಗಿತ್ತು, ಹಾಗಾಗಿ ನಾನು ಆ ಪೂರಿನ ತೆಕ್ಕೊಂಡಿದ್ದೀನಿ. ಪೂರಿಗಳನ್ನು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಹೇಳಿದಾಗೆ ನಾನು ಗ್ಯಾಸ್ ಫ್ಲೇಮನ್ನು ಸಣ್ಣ ಊರಿನಲ್ಲೇ ಇಟ್ಟು ಈ ಪೂರಿಗಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಈ ಪೂರಿ ರೆಡಿ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಪೂರಿಗಳನ್ನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಬಳಸಿರೋದ್ರಿಂದ 3 ಪೂರಿಗಳನ್ನು ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಪೂರಿಗಳನ್ನು ಜಾಸ್ತಿ ಮಾಡ್ಕೊಳ್ಬೋದು. ಆದರೆ ಒಂದೊಂದನ್ನೇ ಹಾಕ್ಕೊಳ್ತಾ ಪೂರಿನ ಫಸ್ಟು ಅದು ಪೂರಿ ಉಬ್ಬಿದ ಆದಮೇಲೆ ನೆಕ್ಸ್ಟು ಇನ್ನೊಂದು ಪೂರಿನ ಹಾಕ್ಕೊಂಡು ಪೂರಿಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸತಿ ಎಲ್ಲ ಪೂರಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಪೂರಿಗಳನ್ನು ನಾನಿಲ್ಲಿ ಹೊಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಈ ಥರ ಪೂರಿ ಹೊಂಬಣ್ಣಕ್ಕೆ ಇದ್ದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಈ ಒಂದು ಪೂರಿಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಪೂರಿಗಳನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಾಗಿದೆ. ಉಳಿದಿರುವಂಥ ಎಲ್ಲ ಪೂರಿಗಳು ಕೂಡ ನಾನು ಇದೇ ಥರ ಫ್ರೈ ಮಾಡ್ಕೊಳ್ತೀನಿ. ಅರೆ ವಾ, ಎಷ್ಟು ಚೆನ್ನಾಗಿ ಪೂರಿಗಳು ಉಬ್ಬಿ ಬರ್ತಾ ಇದೆಯಲ್ವಾ. ಮತ್ತು ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ಪೂರಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ಥರ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ ನಾನಿಲ್ಲಿ ಎಲ್ಲ ಪೂರಿಗಳನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಂಡಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈ ಒಂದು ಪೂರಿ ಎಷ್ಟು ಕ್ರಿಸ್ಪಿಯಾಗಿ ಮತ್ತು ಯಾವುದು ಕೂಡ ಉಬ್ಬಿಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಂದು ಪೂರಿ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ಪೂರಿ ತುಂಬಾ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ಈ ಒಂದು ಪೂರಿ. ನಾನಿಲ್ಲಿ ಇವತ್ತಿನ ದಿವಸ ಬರೀ ಪೂರಿನ ಮಾತ್ರ ಮಾಡಿ ತೋರಿಸಿದ್ದೀನಿ. ಪೂರಿ ಜೊತೆಗೆ ಇರುವಂಥ ಪಾನಿ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಪೂರಿ. ತುಂಬಾ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಸರಿಯಾದ ವಿಧಾನದಲ್ಲಿ ಈ ಪೂರಿಗಳನ್ನು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಪೂರಿನ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಎಲ್ಲ ಪೂರಿಗಳನ್ನು ಕೂಡ ಒಂದು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಪೂರಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಸೌಂಡ್ ನೋಡಿದ್ರಿಂದ ನಿಮಗೆ ಗೊತ್ತಾಗುತ್ತೆ ಈ ಪೂರಿ ತುಂಬಾ ಕುರುಕುರಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇನ್ನೊಂದು ಪೂರಿನೂ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಪರ್ಫೆಕ್ಟ್ ಆಗಿರುವಂಥ ಪೂರಿ ತಯಾರಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಪೂರಿ ರೆಸಿಪಿ ವಿಡಿಯೋ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.